ನನ್ನ ಹೆಸರು ಎರಿಚಾಮಿ, ಇನ್ಸ್ಪೆಕ್ಟರ್ ಎರಿಚಾಮಿ. ನಾನು ಕರ್ನಾಟಕ ಪೊಲೀಸಲ್ಲಿ ಕೆಲಸ ಮಾಡ್ತೀನಿ. ಡ್ಯೂಟಿಲಿ ನಾನು ತುಂಬಾನೇ ಸ್ಟ್ರಿಕ್ಟ್. ಅದು ನನ್ನ ಹೈಯರ್ ಆಫೀಸರ್ ಆದ್ರೂ ನಾನು ಬಿಡೋದಿಲ್ಲ. ಫಾರಿನ್ ಮಿನಿಸ್ಟರ್ಸ್ ಬರ್ತಾ ಇದಾರೆ, ನಾವು ತುಂಬಾ ಅಲರ್ಟ್ ಆಗಿರ್ಬೇಕು. ಎಸ್ ಐ ಶಿವ ಬ್ಯಾಂಗ್ಳೂರ್ನ ಈಸ್ಟಿಗೆ ಹಾಕು, ಎಸ್ ಐ ಶಂಕರ್ ಬ್ಯಾಂಗ್ಳೂರ್ನ ವೆಸ್ಟಿಗೆ ಹಾಕು. ಮೊದಲು ನೀವು ಜಿಪ್ ಹಾಕೊಳ್ಳಿ. ಅಮ್ಮ, ಡಾಕ್ಟರ್ಗೆ ಫೋನ್ ಹಾಕು. ಎಸ್ ಸರ್. ಕಳ್ಳು ಬಟ್ಟಿ ಸಾರಾಯಿ ಕೇಸಲ್ಲಿ ಸಿಕ್ಕಾಕೊಂಡ್ರೆ ನಾನು ತುಂಬಾನೇ ಸ್ಟ್ರಿಕ್ಟ್. ನೀವೆಲ್ಲ ಕಳ್ಬಟ್ಟಿ ಸಾರಾಯಿ ಮಾಡೋದನ್ನ ನಿಲ್ಲಿಸ್ಬಿಟ್ರೆ ನಾವೆಲ್ಲ ಹೇಗೋ ಸಂಪಾದನೆ ಮಾಡೋದು? ಸರ್, ನಾನು ಒಬ್ಬನೇ ಹಿಡಿದು ಹೊಡೆದ್ರೆ ಹೇಗೆ ಸರ್? ಹೊರಗಡೆ ಎಷ್ಟೋ ಜನ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಸರ್. ಕಾನ್ಸ್ಟೇಬಲ್ ನಾಗರಾಜ್, ಎಸ್ ಸರ್. ಯಾರೆಲ್ಲ ಕಾಯಿಸೋದಿಲ್ಲ ಅಂತ ಹಠ ಮಾಡ್ತಾ ಇದ್ರೋ ಅವ್ರನ್ನೆಲ್ಲ ಹಿಡಿದು ಒಳಗಡೆ ಹಾಕು. ಹಠ ಮಾಡ್ದವನೇ ಶೂಟ್ ಮಾಡು. ಓಕೆ ಸರ್. ನಾನಿಲ್ಲಿ ಬಂದು ಬಿದ್ದಿರೋದಕ್ಕೆ ಕಾರಣ ತಾಯಿ ನೆಲಕ್ಕಾಗಿ ಹೋರಾಟ ಮಾಡಿದ್ದು. ಅದ್ ಸರಿ, ಸೂಪರ್ ಆಗಿತ್ತಲ್ವಾ? ನೀವೆಲ್ಲ ಯಾರು? ಲೇಡೀಸ್. ಹೌದಾ? ಏನ್ ಇಷ್ಟೊತ್ತಲ್ಲಿ? ಸೆಕೆಂಡ್ ಶೋ ಬಯಲಾಟ ಮೂವಿ ನೋಡ್ಕೊಂಡ್ ಬರ್ತಾ ಇದ್ದೀವಿ. ಬಯಲಾಟ? ನೀವು ಬಯಲಲ್ಲಿ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ನಿಮ್ಮ ಜೀವನದಲ್ಲಿ ಯಾರಾದ್ರೂ ಆಟ ಆಡ್ಬಿಟ್ರೆ? ಅದರಲ್ಲಿ ನಿಮಗೆಲ್ಲ ಗಂಡ ಅಂತ ಒಬ್ರು ಇರ್ತಾರಲ್ಲ, ಅವರಲ್ಲಿ ಅವ್ರ ಕಾಟ ತಡಿಯಕ್ಕಾಗ್ದೇನೆ ಒಂಟಿಯಾಗಿ ಬಂದಿದ್ದು. ತಪ್ಪಲ್ವಾ? ತಗೋ, ಕ್ಯಾಚ್ 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 ಕ್ಯಾಚ್. ಟಾರ್ಚ್ ಲೈಟ್ ವ್ಯಾಪಾರನ ಮಾಡ್ತಿದ್ದೀರಾ? ಶಟ್ ಅಪ್. ನಾಳೆ ಬೆಳಿಗ್ಗೆ 10 ಗಂಟೆಗೆ ಎಲ್ಲಾ ಟಾರ್ಚ್ಗಳನ್ನು ನಿಮ್ ಗಂಡಂದ್ರ ಕೈಲಿ ಕೊಟ್ಟು ನನಗೆ ವಾಪಸ್ ಕೊಡೋದಕ್ಕೆ ಹೇಳಿ. ನಾವ್ ಯು ಕ್ಯಾನ್ ಗೋ. ನೆನ್ನೆ ನೈಟ್ ಸೆಕೆಂಡ್ ಶೋ ನೋಡ್ಕೊಂಡ್ ಬಂದಿ ನನ್ನ ಹೆಂಡತಿ ಅಂದ್ರಿಗೆ ಟಾರ್ಚ್ ಲೈಟ್ ಕೊಟ್ಟಿದ್ದೀರಾ? ಹೌದು. ಧೈರ್ಯವಾಗಿ ನಮ್ಗೆ ಇಲ್ಲಿ ಬಂದ್ ಕೊಡ ಕೇಳಿದ್ಯಾ? ಹೌದು. ನಿಂಗೆಷ್ಟು ಅಹಂಕಾರ ಇರಬೇಕು ನಮ್ ಹೆಂಡತಿ ಅಂದ್ರಿಗೆ ಕಳ್ ಪ್ರೀತಿಲಿ ಟಾರ್ಚ್ ಕೊಡೋದಕ್ಕೆ? ಕಳ್ಳು ಪ್ರೀತಿನ? ಅದು ಮಾತ್ರ ಅಲ್ಲ, ಲಾಸ್ಟ್ ಇಯರ್ ಎಲ್ರಿಗೂ ದೀಪಾವಳಿಗೆ ಬಟ್ಟೆ ತಂದು ಕೊಟ್ಟಿದ್ಯಾ? ಅದ್ ನಾನ್ ಕೊಟ್ಟಿದ್ದಲ್ಲ ಕಣೋ. ಮಾರಾಟ ಆಗ್ದಿರೋ ಬಟ್ಟೆನೆಲ್ಲ ಬಟ್ಟೆ ಅಂಗಡಿ ತಳ್ತಾ ಇದಾರೋ. ಲೇ, ಇವ್ನ ಸುಮ್ನೆ ಬಿಡ್ತು ಅಂದ್ರೆ ನಮ್ಮನೆ ರೇಷನ್ ಕಾರ್ಡ್ ಅಲ್ಲಿ ಇವ್ನ ಹೆಸರು ಬರುತ್ತೆ. ಹಿಡ್ಕೊಳ್ರ. ಇದು ನನ್ನ ಫ್ಲಾಶ್ ಬ್ಯಾಕ್. ನಾನ್ ನೀರಿಗೆ ಬಂದ್ ಬಿದ್ದಿದ್ದು ಹೀಗೇನೆ. ಈ ಎರಿಚಾಮಿಯ ಈ ಸೈಡ್ ಮಾತ್ರ ನೋಡಿದ್ರಿ, ಇನ್ಮೇಲೆ ಇನ್ನೊಂದು ಸೈಡ್ ನೀವು ನೋಡ್ತೀವಿ. ಅಲ್ಲಿ ನೋಡು, ನಮ್ಮ ಏರಿಚಾಮಿ ಸ್ವಾಮಿ ನೀರಿಗೆ ಬಿದ್ದಿದ್ದಾರೆ. ಮಿಸ್ಟರ್ ಏರಿಚಾಮಿ. ಎಸ್ ಸರ್. ನಿಮ್ ನಡವಳಿಕೆನೇ ಸರಿ ಇಲ್ಲ. ಯಾಕೆ ಸರ್? ಯಾಕೆ ಬೀರಲ್ ಕಾಲ್ ತೊಳಿತೀರಾ? ಸರ್, ತಮಿಳ್ನಾಡು ಪೊಲೀಸ್ ಆರುಸಾಮಿ ಬಿಯರ್ ಇಂದ ಮುಖ ತೊಳಿಬೇಕಾದ್ರೆ ಈ ಕರ್ನಾಟಕ ಏರಿಚಾಮಿ ಕಾಲ್ ತೊಳಿಬಾರ್ದಾ ಸರ್? ಅಲ್ಲೇ ನೀವು ತಪ್ಪು ಮಾಡಿದ್ದು. ಕಾಲಲ್ಲ. ಆ ಬೀರ್ ಕಂಪನಿ ಓನರ್ ನಮ್ಮ ಡಿಪಾರ್ಟ್ಮೆಂಟ್ ಮೇಲೆ 5 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ. Oh my God. ಅದಕ್ಕೋಸ್ಕರ ಯು ಆರ್ ಸಸ್ಪೆಂಡೆಡ್ ಫಾರ್ 3 months. ಸರ್, ಸಾರಿ ಸರ್, ಒಂದು ಫೋನ್ ಬರ್ತಾ ಇದೆ, ಪ್ಲೀಸ್ ಮಾತಾಡ್ತೀನಿ. ಹಲೋ, ಹೇಳೋ, ಏನ್ ಸಮಸ್ಯೆ? ಹೌದಾ, ಈಗಲೇ ಬರ್ತೀನಿ, ಇಮ್ಮಿಡಿಯೇಟ್ ಆಗಿ. ಓಕೆ, ಓವರ್. ಸರ್, ನನ್ನನ್ನ ಎಷ್ಟು ತಿಂಗಳು ಸಸ್ಪೆಂಡ್ ಮಾಡಿದ್ರಿ? 3 months. ನನಗೆ ಅದರಲ್ಲಿ ಒಪ್ಪಿಗೆ ಇಲ್ಲ. ಅದಕ್ಕೋಸ್ಕರ ಏನು ಮಾಡಕ್ಕಾಗಲ್ಲ. ಅದನ್ನ ದಯವಿಟ್ಟು 6 ತಿಂಗಳು ಬದಲಾಯಿಸಕ್ಕೆ. ಏನ್ ಹೇಳ್ತಿದ್ದೀರಾ ನೀವು? ನನ್ನ ಕ್ಲೋಸ್ ಫ್ರೆಂಡ್ಗೆ ಒಂದು ಸಮಸ್ಯೆ, ನಾನು ಬೆಂಗಳೂರಿಗೆ ಹೋಗ್ಬೇಕು, ಅದಕ್ಕೆ. ಓಕೆ, ಯು ಆರ್ ಸಸ್ಪೆಂಡೆಡ್ ಫಾರ್ 6 months. ಥ್ಯಾಂಕ್ ಯು ಸರ್. ಆಟೋ ಚಾಮರಾಜಪೇಟೆ ಬರ್ತೀಯಾ? ನೀನ್ ಬೇಕಾದ್ರೆ ವಿರಾಜಪೇಟೆಗೆ ಹೋಗು, ನಾನು ಗಾಂಧಿನಗರ ಬರ್ತೀನಿ. ನಾನು ಗಾಂಧಿನಗರಕ್ಕೆ ಹೋಗ್ಬೇಕು, ಬಂದು ಆಟೋ ಹೊತ್ತು. ಮತ್ತೇನಕ್ಕೆ ವಿರಾಜಪೇಟೆಗೆ ಹೋಗ್ಬೇಕು ಅಂದೆ? ಯಾವತ್ತು ಕೇಳಿರೋ ರೂಟಿಗೆ ಬಂದಿದ್ದೀರಾ, ಅದಕ್ಕೆ ಆ ತರ ಕೇಳಿ ಈ ತರ ಹೇಳ್ದೆ, ಬಂದು ಆಟೋ ಹೊತ್ತು. ಸರಿ ಆಯ್ತು. ಅದು ಮತ್ತೆ ಮೀಟರ್ ಮೇಲೆ ಕೇಳ್ತೀಯಾ? ನನ್ ಗಾಡಿಗೆ ಮೀಟ್ರೇ ಇಲ್ಲ. ಆದ್ರೆ ನನ್ನ ಹತ್ರ ಮೀಟರ್ ಇದೆಯಲ್ಲ, ಫಿಟ್ ಮಾಡಿ ಓಡ್ಸು. ನಿಂದ್ ಯಾವ ಊರಯ್ಯ? ಕೇರಿ, ಮಡಿಕೇರಿ. ಮಡಿಕೇರಿ ಅಂತ ಹೇಳ್ತಾ ಇದ್ದಾಗ ಆಟೋ ಈ ತರ ಹೋಗ್ತಾ ಇದೆಯಲ್ಲಪ್ಪ. ಅದಿರ್ಲಿ, ಟೂರ್ ಹೋಗ್ಬೇಕು ಅಂತಂದ್ರೆ ಮಡಿಕೇರಿಗೆ ಬರ್ತೀರಾ, ಎಣ್ಣೆ ಹೊಡಿಬೇಕು ಅಂದ್ರೆ ಮಡಿಕೇರಿಗೆ ಬರ್ತೀರಾ, ಕೇಳಿದ್ರೆ ಒಳ್ಳೆ ಕ್ಲೈಮೇಟು ಅಂತ ಹೇಳ್ತೀರಾ. ಆದ್ರೆ ಒಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಮಡಿಕೇರಿಯಿಂದ ಬೆಂಗಳೂರಿಗೆ ಬಂದಿದ್ದಾನೆ, ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಒಂದು ಒಳ್ಳೆ ಗಾಡಿ ಬಂದಿಲ್ವಲ್ಲಪ್ಪ ಇಲ್ಲಿಗೆ. ಏನ್ ಕಸ್ಟಮರ್ ನೋಕು ಅಂದ್ರೆ ಕ್ಯಾಲೆಂಡರ್ ನೋಗ್ತಾ ಇದ್ಯಾ? ತಿಂಗಳು ಲೇಟ್ ಆಯೋ, ಏನಾದ್ರೂ ಕಸಕ್ ಮುಸಕಾಯೋ. ಸ್ವಲ್ಪ ಸುಮ್ಮನೆ ಇರ್ರಿ. 25 ವರ್ಷಕ್ಕೂ ಮುಂಬ ಇದೇ ದಿನ ನನ್ಗೂ ನನ್ ಮಾಮನ್ ಮಗ ಕುಂಜುಣಿಗೂ ನಿಶ್ಚಿತಾರ್ಥ ಆಯ್ತು ಕೇರಳದಲ್ಲಿ. ನಮ್ಮ ಫ್ಯಾಮಿಲಿ ಕಷ್ಟದಲ್ಲಿ ಜೀವಿತಾಳ್ ನಿಮ್ಗೆ 2ನೇ ಹೆಂಡತಿಯಾಗಿ ಮದ್ವೆ ಮಾಡ್ಬಿಟ್ರು. ಈ ಕಾರ್ಯ ನಿಮ್ ಹತ್ರ ಹೇಳಿಲ್ಲ ಅಲ್ವಾ? ಅಕ್ಟೋಬರ್ 2ನೇ ತಾರೀಕು ನಾನು ಕುಂಜುಣಿಯು ಆಫ್ ಶರ್ಟ್ ಹಾಕೊಂಡು ಕ್ವಾರ್ಟರ್ ಅಡಿಸೋ. ಇಲ್ಲ ಚೇಟ, ಜಾಲಿಯಾಗಿ ಪಿಕ್ನಿಕ್ ಹೋಗಿ ಅಲ್ಲಿ ಏನ್ ನಡೀತು ಅಂದ್ರೆ ನಾನು ಕುಂಜು ಅಂತ ಹೇಳ್ಬೇಡ, ಕುಂಜಿನ್ಯೂ ಅಂತ ಬರೆಯಣೋ. ಸರಿ, ನನ್ ಮಾವನ್ ನೆನ್ಪುಗಳು ನನ್ ಮನ್ಸಲ್ಲಿ ಉಳ್ಕೊಂಡಿದೆ. ಹೇಗಾದ್ರೂ ಒಂದ್ಸಲ ಅವ್ರನ್ನ ನೋಡ್ಬೇಕು. ಕುಂಜುನ ನೋಡ್ಬೇಕಾ? ಹೆಂಗನೆ? ಎಷ್ಟೋ ವರ್ಷದಿಂದ ಆಫ್ ಡ್ರೆಸ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದ. ಇವಾಗ ನಾವು ಅವನ ಯಾವ ಗುರ್ತದಲ್ಲಿ ಕಂಡಿಡಿಯೋದು? ಗುರ್ತಾ ವಲ್ಲಾರ ಈಸಿಯಾಣ. ಅವ್ರ ಸೊಂಟದ ಕೆಳಗೆ ಬಲ್ಬ ಸೈಜ್ ಮಚ್ಚೆ ಮಂಡಲ್ಲ. ಓಮನೆ ಕೊಚ್ಚಪಾಲು, ಓಮನೆ ತಗೋ ಹಿಡ್ಕೋ. ಎನ್ನ ಓಮನೆ, ಒಂದು ರೌಂಡು ಸಣ್ಣ ಆಯಲ್ಲು. ನಿನ್ನ ಅಡ್ರೆಸ್ ಕಿಟ್ಟು ಮುನ್ನಾಲ್, ನನ್ನ ಪ್ರಾಣ ಪೋಯಿ. ಆರ ನಿಂಗಳ ಯಾರೋ ಮನಸ್ಲಾಯಿಲೆ, ಕೆಳಗೆ ನೋಡು. ಮಚ್ಚ
ಅದೇ ಕುಂಜುಣ್ಣಿ ಕುಟ್ಟಿ ಪೊಣ್ಣು ಕುಟ್ಟಿ ಏನು ಗ್ಯಾಸ್ ಟ್ರಬಲ್? ಈ ಅಡ್ರೆಸ್ ಎಲ್ ಸಿಕ್ತು? ಈ ಅಡ್ರೆಸ್ ಕೇರಳದಲ್ಲಿ ಮೋಹನ್ ಲಾಲ್ ಹೇಳಿದ್ರು, ಮಮ್ಮುಟ್ಟಿ ಹೇಳಿದ್ರು, ದಿಲೀಪ್ ಹೇಳಿದ್ರು, ರಾಜನ್ ಪಿ ದೇವ್ ಹೇಳಿದ್ರು, ಕಲಾಭವನ್ ಮಣಿ ಹೇಳಿದ್ರು, ನೇಣು ಮಣಿ ವೇಣು ಪರಿನಿಟ್ಟಿಲ್ಲು. ಅವರು ಕೂಡ ಲಿಸ್ಟ್ ಅಲ್ಲಿ ಇದ್ದಾರೆ. ಹೌದು, ಈ ಪಾರ್ಟಿ ಜೊತೆಗೆ ನಿನ್ಗೆ ಹೆಂಗ್ ಸಂಬಂಧ? ನಾನ್ ಅಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದೀನಿ. ಅದೇ ಅದೇ ಓಮನೆ ನನಗೆ ಟ್ರಾವೆಲ್ ಮಾಡಿ ತುಂಬಾನೇ ಟಯರ್ಡ್ ಆಗಿದೆ. ಏನಕ್ಕೆ ಕೊಳ ಪುಟ್ಟು ಕೊಂಡ ಕಡಲಿಯು ಕಿಟ್ಟು ಇಲ್ಲಿ ಕೊಂಡ ಕಡ್ಲೆ. ಹೌದಾ? ಹಂಗಲ್ಲ, ಯಾವುದು ಇಲ್ಲ ಅಂದೆ. ಪಿನ್ನೆ ಏನಕ್ಕೂ ಎವಿಡೆವರೆ ಜೋಲಿ ಬೇಡ. ನಿನಗೆ ಜೋಲಿ ಬೇಕು ಅಂದ್ರೆ ಪಕ್ಕದ ಸೆಡ್ ಅಲ್ಲಿ ಮಾಣಿಕ್ಯಂ ಅಂತ ಪುಳ್ಳಿ ಉಂಡು, ಅವನ ಹೋಗಿ ನೋಕು. ಆ ಮಾಣಿಕಂ ಯಾರು ಅಂತ ಕಂಪ್ಲೀಟ್ ಡೀಟೇಲ್ಸ್ ಪರಪರ ಅಂತ ಹೇಳಕ್ಕಾಗಲ್ಲ, ನಿಧಾನವಾಗಿ ಹೇಳ್ತೀನಿ. ಮಾಣಿಕ್ಯ ಒಬ್ಬ ಡೇಂಜರ್ ಆದ ಜನ. ಒಂದ್ ಎಗ್ಗು ಒಂದು ಪೆಗ್ಗು ಹಾಕಿದ್ರೆ ಕಿಕ್ಕೇರಿ ಅವನ ಆಟನು ಪಾಠನು ಜೋರಾಗಿರುತ್ತೆ. ತಗೊಳ್ಳಿ. ಅರೆ ಹೋಗು. ಇದ್ರಲ್ಲಿ ಏನು ಕಮ್ಮಿ ಇಲ್ಲ. ಮಾಣಿಕಂ ಚೇಟ, ನಿಮ್ಮನ್ನ ನೋಡೋದಿಕ್ಕೆ ಯಾರೋ ಬಂದಿದ್ದಾರೆ. ಸರ್ ನಮಸ್ಕಾರ. ಏನಪ್ಪ ಬೇಕು? ಕ್ಲೀನರ್ ಕೆಲಸ ಬೇಕು. ಡ್ರೈವಿಂಗ್ ಗೊತ್ತಾ? ಇಲ್ಲ ಸರ್. ಲೈಸೆನ್ಸ್ ಇದೆಯಾ? ಅದನ್ನ ತಗೊಂಡಿದ್ದೀನಿ. ಏನ್ ಓದಿದ್ಯಾ? B.Com. ಮತ್ತೆ ಈ ಕೆಲ್ಸಕ್ಕೆ ಬಂದಿದ್ಯಾ? M.Com ಮಾಡ್ದವನೇ ಟೀ ಮಾಡ್ತಾ ಇದ್ದಾನೆ. ನಾನು ಈ ಕೆಲ್ಸ ಇಲ್ಲಾಂದ್ರೆ ನೀನ್ ಏನ್ ಮಾಡ್ತೀಯಾ? ಹೋಗಿ ಗವರ್ನರ್ ಕೆಲ್ಸಕ್ಕೆ ಅಪ್ಲೈ ಮಾಡ್ತೀನಿ, ಇನ್ನೊಂದ್ ಕಡೆ ನೋಡ್ತೀನಿ. ಈ ತರ ಕೊಬ್ಬಲ್ ಮಾತಾಡ್ದ ನಾನು ಮುಂಚೆಲ್ಲ ಕೇಳಿಸ್ಕೊಂಡಿದ್ದೀನಲ್ಲ. ಎಲ್ಲೂ ಕೇಳಿಲ್ಲ, ರೆಗ್ಯುಲರ್ ಆಗಿ ನೀವೇ ಮಾತಾಡೋದಿದ್ದು. ಓಕೆ, ಈಗ ನಾನು ನಿಂಗೆ ಕೆಲವು ಪ್ರಶ್ನೆಗಳು ಕೇಳ್ತೀನಿ, ಅದಕ್ಕೆ ಕರೆಕ್ಟ್ ಆಗಿ ನೀನು ಉತ್ತರ ಕೊಟ್ರೆ ನಿನ್ನ ಕ್ಲೀನರ್ ಆಗಿ ಇಟ್ಕೋತೀನಿ ನಾನು. ಆಯ್ತು ಕೇಳಿ ಸರ್. ಒಳ್ಳೆ ಏರ್ ಫೋರ್ಸ್ ಅಲ್ಲಿ ಕೆಲಸ ಮಾಡೋ ತರ ನಡ್ಕೋತಿದ್ಯಲ್ಲ. ಅಷ್ಟೇ ಏರಲ್ಲಿ ಬರ್ಬೇಕಾದ್ರೆ ನಾನು ರಿಪ್ಲೈ ಫೋರ್ಸ್ ಆಗಿರ್ಬೇಕು. ಹೌದು. ಜನರು ಗುಂಪು ನೋಡಿದ್ರೆ, ಲಾರಿನ ಸೈಡಿಗೆ ಹಾಕು, ಗೇಟ್ ನೋಡಿದ್ರೆ, ಕಾಸ್ನ ಸೈಡಿಗೆ ಡ್ರೈವ್ ಮಾಡುವಾಗ ನಿದ್ದೆ ಬಂದ್ರೆ, ಪಾನ್ ಪರಾಗ್ ಹಾಕು, ಅದಾದ್ರೂ ನಿದ್ದೆ ಬಂದ್ರೆ ಗಾಡಿನೇ ಪಕ್ಕಕ್ಕೆ ಹಾಕು, ಬ್ಯಾಟ್ರಿ ಮೇಲ್ಗಡೆ ಯಾವಾಗ್ಲೂ ನನ್ನ ಲಾರಿ ಒಳಗೆ ಏನೇನ್ ಇರ್ಬೇಕು? ಸರಕು. ಡ್ರೈವರ್ ಹತ್ರ ಏನ್ ಇರ್ಬಾರ್ದು? ಅದು ಕೂಡ ಸರಕ್ಕೆ. ಅಶೋಕನ್ ಯಾಕೆ ರೋಡ್ ಸೈಡ್ ಅಲ್ಲಿ ಮರ ನೆಟ್ಟಿದ್ದಾರೆ? ಬ್ರೇಕ್ ಇಲ್ದಿರೋ ಗಾಡಿಗಳನ್ನೆಲ್ಲ ಗುದ್ದಿ ನಿಲ್ಸೋಕೆ. ಯಾಕೆ ಕೆರೆನ್ ತೋಡಿದ್ದಾರೆ? ಲಾರಿನ ನಾವು ತೊಳೆಯೋದಕ್ಕೆ. ನಮ್ಗೆ ಪರಿಚಯ ಇರೋ 3 ಪದಗಳು. ICU. ನಮ್ಗೆ ಟೆನ್ಷನ್ ಆಗೋ 3 ಪದಗಳು. RTO. ಓಡಿಸ್ಬೇಕಾದ್ರೆ ನಮ್ ಗಮನ ರೋಡ್ ಅನ್ನು ಗಮನಿಸದೆ ಇರೋಂತದ್ದು. ಸೈಡ್ ಅಲ್ಲಿ ಫಿಗರ್ ಅನ್ನು. ಡ್ರೈವರ್ಗೆ ಬೇಕಾಗಿರೋದು ಬೀಡಿ ಕಟ್ಟು. ಕ್ಲೀನರ್ಗೆ ಬೇಕಾಗಿರೋದು ಬಕೆಟ್. ತುರಳ್ಳಿಗೆ ಹೋಗಿ ವಾಪಸ್ ಬಂದ್ರೆ ರಿಪೀಟ್. ಕುಡ್ಕೊಂಡು ಗಾಡಿ ಓಡಿಸಿದ್ರೆ ಅಪಿಟ್. ಸೂಪರ್ ಫಿಗರ್ಗೆ ₹100. ಸುಮಾರಾದ ಫಿಗರ್ಗೆ ₹70. ಖರಾಬ್ ಫಿಗರ್ಗೆ ₹50. ಅದಕ್ಕಿಂತ ಕೆಳಗಿದ್ರೆ ₹1000. ಏನ್ ಹೇಳ್ತಿದ್ಯಾ? ಅದು ಡಾಕ್ಟರ್ ಫೀಸ್. ಏರ್ತಾ ಹೋಗೋದು. ಪೆಟ್ರೋಲ್ ಡೀಸೆಲ್. ನಮಗ್ ಬೇಕಾಗಿರೋದು ಕವರ್. ಏನ್ ತಗಡ್ತಾರ 2 ಸಲ ಹೇಳ್ತಿದ್ಯಾ? ಒಂದು ಕವರ್ ನಶೆಗೆ, ಇನ್ನೊಂದು ಕವರ್ ಸೇಫ್ಟಿಗೆ. ಡೈಲಿ ಚೇಂಜ್ ಮಾಡ್ಬೇಕಾಗಿರೋದು. ಬ್ರೇಕ್ ಆಯಿಲ್. ಇಲ್ಲಾಂದ್ರೆ ಏನಾಗುತ್ತೆ? ತುಂಬಾ ಜನರ ಆಯಸ್ಸು. ಲಾರಿನ ಏನ್ ಹೇಳ್ತಾರೆ? ಯಮನ ಏಜೆಂಟ್. ನಾವೆಲ್ಲ ಅವನ ಸರ್ವೆಂಟ್. ನಮಗ್ ಬೇಕಾಗಿರೋದು ದೇಶಕ್ಕೆ ಬೇಕಾಗಿರೋದು ಸರಿಯಾದ ಹೈವೇ ಇರೋಂತದ್ದು. ನೋ ವೇ. ಹೋಗ್ಬೇಕಾಗಿರೋದು ಒನ್ ವೇ. ಕ್ಲೀನ್ ಮಾಡೋದು ನನ್ ವೇ. ಎನಿವೇ ಯು ಆರ್ ನಾಟ್ ಅಪಾಯಿಂಟೆಡ್. ಯಾಕೆ ಸರ್? ಬಿಕಾಸ್ ಕ್ಲೀನರ್ ಕೆಲ್ಸಕ್ಕೆ ಸೇರ್ಬೇಕಾದ ನೀನು ಲಾರಿ ಓಡಿಸೋ ನನಗಿಂತ ಗ್ಲಾಮರ್ ಆಗಿದ್ಯಾ. ಆಮೇಲೆ ಹುಳಿ ಮರದ ಕೆಳಗಿರೋ ಖರಾಬ್ ಫಿಗರ್ಸ್ ಎಲ್ಲ ನಿನಗ್ ಸೆಟ್ ಆಗ್ಬಿಡ್ತಾರೆ. ನಾನ್ ಕೈಯಲ್ಲಿ ಸ್ಟೇರಿಂಗ್ ಹಿಡ್ಕೊಂಡು ನಿನ್ ಮುಖ ನೋಡ್ಬೇಕು. ಹಾಗಾಗಿ ಯು ಆರ್ ನಾಟ್ ಅಪಾಯಿಂಟೆಡ್. ಈಗ ನೀನ್ ಏನ್ ಮಾಡ್ತೀಯಾ? ಈಗ ನನ್ ಗ್ಲಾಮರ್ ಹೊರಟೋಯ್ತು, ಪರ್ಸನಾಲಿಟಿ ಹೊರಟೋಯ್ತು. ಈಗ ನಾನ್ ನಿಮ್ಗೆ ಕ್ಲೀನರ್ ಆಗಿರ್ಬೋದು. ನೀವೇನ್ ಮಾಡ್ತೀರಾ ಈಗ? ಈ ತರ ಒಬ್ಬ ಕ್ಲೀನರ್ ನನ್ ಸರ್ವಿಸ್ ನಲ್ಲೇ ನೋಡಿಲ್ಲ. ಯು ಆರ್ ಅಪಾಯಿಂಟೆಡ್. ಥ್ಯಾಂಕ್ ಯು.